ನಮಸ್ಕಾರ. ನೀವೀಗ ನೋಡ್ತಾ ಇರೋದು ಗಂಗಾ ನದಿ. ನೋಡಿ ಎಷ್ಟು ಉದ್ದವಾಗಿ ಹರಿತಾ ಇದೆ. ನಾವಿವಾಗ ಪ್ರಯಾಗ್ರಾಜ್ಗೆ ಹೋಗ್ತಾ ಇದೀವಿ. ಅಲ್ಲಿಂದ ನೀವು ನೋಡ್ಬೋದು ಎಷ್ಟು ಗಂಗಾ ನದಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ಫ್ಲೈಟಲ್ಲಿ ಹೋಗ್ತಾ ಇದೀವಿ. ಸೊ ಹಾಗಾಗಿ ನೋಡ್ಬೋದು ಮೇಲ್ಗಡೆಯಿಂದ ಗಂಗಾ ನದಿ ಹೇಗೆ ಕಾಣಿಸುತ್ತೆ ಅನ್ನೋದು. ಇದು ಜೀವಗಂಗೆ, ಎಲ್ಲರಿಗೂ ನೀರನ್ನ ಕೊಡೋಳು, ಹಾಗೆ ನಮ್ಮ ಸನಾತನರಿಗೆ ಪೂಜನೀಯ ಒಂದು ಸ್ಥಳ ಇದಾಗಿದೆ. ಇದನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಟೆಂಟ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ನಾವು ಟೆಂಟ್ ಅನ್ನ ತಗೊಂಡು ಇರ್ಬೋದು, ಅಥವಾ ಮಠಗಳಲ್ಲಿ ಇರ್ಬೋದು, ಅಥವಾ ಹೋಟೆಲ್ಗಳಲ್ಲಿ ಇರ್ಬೋದು, ಎಲ್ಲಿ ಬೇಕಾದ್ರೂ ನಾವು ರೂಮ್ ತಗೊಂಡು ಇರ್ಬೋದು. ಬಟ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇವಾಗ ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಎಲ್ಲಾ ಕಡೆ ನೀವು ರೂಮ್ಗಳನ್ನೆಲ್ಲ ತಗೊಳ್ಬೇಕಾದ್ರೆ ಅಥವಾ ಟೆಂಟ್ ಗಳನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ನೋಡ್ಕೊಂಡು ತಗೊಳ್ಳಿ. ನಿಮ್ಮ ಒಂದು ರೇಂಜ್ ಹೇಗಿರುತ್ತೆ ಅಥವಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ. ಯಾವ್ದು ಕೆಲವೊಬ್ಬರಿಗೆ ಟೆಂಟ್ ಗಳಲ್ಲಿ ಇರೋದು ಅಭ್ಯಾಸ ಇರಲ್ಲ, ಯಾಕಂದ್ರೆ ಅಲ್ಲಿ ಹೇಗೆ ಯೂಸ್ ಮಾಡ್ಬೇಕಂತ ಗೊತ್ತಿರಲ್ಲ. ಅಂತವ್ರೆಲ್ಲ ಹೋಟೆಲ್ಗೆ ಹೋಗಿ ನೀವು ನೋಡಿ. ಇಲ್ಲಿ ನೀವು ಸ್ನಾನಘಟ್ಟಕ್ಕೆ ಬಂದ್ರೆ ಈ ತರ ನೀವು ಅಲ್ಲಿ ನೋಡ್ಬೋದು. ಈ ತರನು ಸ್ನಾನ ಮಾಡ್ಬೋದು. ಅಥವಾ ನೀವು ಬೋಟ್ ಅಲ್ಲಿ ಇನ್ನೊಂದು ತರ ಹೇಳ್ತೇನೆ ನಾನು, ಈ ತರ ನೋಡಿ ಬೋಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿನೂ ಸಹ ಹೋಗಿ ನೀವು ಸ್ನಾನವನ್ನ ಮಾಡ್ಬೋದು. ಇವಾಗ ತುಂಬಾ ಬಿಸಿ ಇದೆ, ಹೋಗಕ್ ಆಗ್ತಾ ಇಲ್ಲ ಕೆಲವೊಂದ್ ಕಡೆ. ಕೆಲವೊಂದು ಘಾಟ್ಗಳ ಇದರಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅವರು ಕರ್ಕೊಂಡು ಹೋಗಿ ಅಲ್ಲಿ ಮಧ್ಯ ಎಲ್ಲಿ ತ್ರಿವೇಣಿ ಸಂಗಮ ಆಗುತ್ತಲ್ಲ ಅಲ್ಲಿ ಮಧ್ಯೆ ಕರ್ಕೊಂಡು ಹೋಗಿ ಅಲ್ಲಿ ನಿಮ್ಗೆ ಬೋಟ್ಗಳಲ್ಲಿ ಸ್ನಾನಕ್ಕೆ ವ್ಯವಸ್ಥೆ ಇರುತ್ತೆ. ಹಾಗೆ ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕಿರ್ಬೋದು, ಎಲ್ಲದಕ್ಕೂ ವ್ಯವಸ್ಥೆ ಮಾಡಿರ್ತಾರೆ. ಸೊ ಅಲ್ಲಿ ನೀವು ಸಹ ಮಾಡ್ಕೊಳ್ಬಹುದು. ಯಾಕಂದ್ರೆ ನೀವು ಮಧ್ಯೆ ಹೋದಾಗ ನಿಮ್ಗೆ ಏನೋ ಒಂಥರ ಖುಷಿ ಸಿಗುತ್ತೆ. ಹಾಗಾಗಿ ಅಲ್ಲೂ ಸಹ ನೀವು ಅದನ್ನ ಟ್ರೈ ಮಾಡ್ಬೋದು. ನಿಮ್ಮ ಸೇಫ್ ಜರ್ನಿನ ಫಸ್ಟ್ ನೀವು ಪ್ಲಾನ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಮಧ್ಯೆ ತುಂಬಾ ಜನ ಇರೋರೆಲ್ಲ ಹೋಗ್ಬೇಡಿ. ಸ್ವಲ್ಪ ಅಂದ್ರೆ ಎಲ್ಲಿ ಜಂಗುಳಿಗಳು ಕಡಿಮೆ ಇರುತ್ತೆ ಅಂತ ಪ್ರದೇಶಗಳಲ್ಲೇ ಹೋಗಿ ನೀವು ಆ ಸಮಯದಲ್ಲೇ ಹೋಗಿ ಗಂಗಾ ದರ್ಶನವನ್ನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಆರಾಮಾಗಿ ತ್ರಿವೇಣಿ ಸಂಗಮನ ನೋಡ್ಕೊಂಡು ಕೈ ಮುಕ್ಕೊಂಡು ಬರ್ಬೋದು. ನಾನಂತೂ ನೋಡಿ ಈ ತರ ಮಿಂದೆದ್ದು ಒಳ್ಳೆ ಖುಷಿಯಾಗಿ ಬಂದಿದ್ದೀವಿ. ಸೊ ನೀವು ಹಾಗೆ ಗಂಗಾ ದರ್ಶನವನ್ನ ಮಾಡಿ, ಗಂಗೆ ಪೂಜೆಯನ್ನ ಮಾಡಿ ಏನು ಧನ್ಯರಾಗಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಈ ಚಾನಲ್ ಈ ವಿಡಿಯೋನ ನೋಡಿದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇನ್ನೂ ಎಪಿಸೋಡ್ಗಳು ಬರ್ತಾ ಹೋಗುತ್ತೆ. ನಾನು ಸಂಪೂರ್ಣವಾಗಿ ವಾರಣಾಸಿ ನಂತರ ಗಯಾ ಎಲ್ಲ ನಾನು ವಿಡಿಯೋಗಳನ್ನ ಹಾಕ್ತೀನಿ. ನೀವು ಇದನ್ನ ಅದನ್ನೆಲ್ಲ ನೋಡ್ಬೇಕಂದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.